ಕುಮಟಾ ತಾಲೂಕಿನ ಮಿರ್ಜಾನ್ನ ಛತ್ರಕೂರ್ವೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅಕ್ರಮವಾಗಿ ಗೇಟ್ ಅಳವಡಿಸಿ ಟೋಲ್ ಸಂಗ್ರಹಿಸಲು ಮುಂದಾಗಿರುವ ಪಂಚಾಯತ್ನ ಕ್ರಮವನ್ನು ಖಂಡಿಸಿ ಅಲ್ಲಿನ ಗ್ರಾಮಸ್ಥರು ಪಂಚಾಯತ್ ಕಚೇರಿಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು. ಮಿರ್ಜಾನ್ ಕೋಟೆಯ ಕೆಳಭಾಗದಲ್ಲಿರುವ ಛತ್ರಕೂರ್ವೆ ಗ್ರಾಮಕ್ಕೆ ಅನಾದಿ ಕಾಲದಿಂದಲೂ ಮಿರ್ಜಾನ್ ಮೂಲಕ ಕೋಟೆಯ ಮಾರ್ಗವಾಗಿ ಸಾಗುವ ರಸ್ತೆಯೇ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಈ ರಸ್ತೆಯು ಲೋಕೋಪಯೋಗಿ ಇಲಾಖೆಯ ಕುಮಟಾ ಉಪವಿಭಾಗದ ಅಡಿಯಲ್ಲಿ ನಿರ್ವಹಣೆಯಲ್ಲಿದೆ. ಆದರೆ ಇತ್ತೀಚೆಗೆ ಮಿರ್ಜಾನವು ಗ್ರಾಮ ಪಂಚಾಯತ್ ಆಡಳಿತ ಸಮಿತಿಯ ಸಭೆ ನಡೆಸಿ ಪ್ರವಾಸಿ ವಾಹನಗಳಿಂದ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುವ ಉದ್ದೇಶದಿಂದ ಈ ಸಾರ್ವಜನಿಕ ರಸ್ತೆಯಲ್ಲಿ ಟೋಲ್ ಮಾದರಿಯ ಗೇಟ್ ಅಳವಡಿಸಲು ಮುಂದಾಗಿದೆ. ಆದರೆ ಗ್ರಾಮಸ್ಥರಿಗೆ ತಪ್ಪು ಮಾಹಿತಿ ನೀಡಿ ಮೇಲಾಧಿಕಾರಿಗಳ ನಿರ್ದೇಶನವೆಂದು ಸುಳ್ಳು ಹೇಳಿ ಗೇಟ್ ನಿರ್ಮಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನು ಈ ಗೇಟ್ ಅಳವಡಿಕೆಯಿಂದ ಛತ್ರಕೂರ್ವೆ ಗ್ರಾಮದ ನಿವಾಸಿಗಳಿಗೆ ನಿತ್ಯ ಓಡಾಡುವ ವಿದ್ಯಾರ್ಥಿಗಳಿಗೆ ಹಾಗೂ ತುರ್ತು ವಾಹನಗಳಿಗೆ ಸಂಚರಿಸಲು ಅಡ್ಡಿಯಾಗುತ್ತದೆ. ಕೃತಕವಾಗಿ ವಾಹನ ದಟ್ಟಣೆ ಸೃಷ್ಟಿಸಿರುವುದರಿಂದ ಈ ಕಿರಿದಾದ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ. ಪ್ರವಾಸಿಗರಿಗೆ ಶೌಚಾಲಯ, ಸ್ವಚ್ಛತೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿ ಶುಲ್ಕ ಸಂಗ್ರಹಿಸಿರುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಸಾರ್ವಜನಿಕ ರಸ್ತೆಗೆ ಗೇಟ್ ಹಾಕಿ ಗ್ರಾಮಸ್ಥರ ಮುಕ್ತ ಸಂಚಾರಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಛತ್ರಕೂರ್ವೆ ಗ್ರಾಮದ 50ಕ್ಕೂ ಹೆಚ್ಚು ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಅಲ್ಲದೆ ಒಂದೊಮ್ಮೆ ಪಂಚಾಯತ್ ಹಠಮಾರಿ ಧೋರಣೆ ಮುಂದುವರಿಸಿದರೆ ಗ್ರಾಮಸ್ಥರೆಲ್ಲರೂ ಸೇರಿ ಪಂಚಾಯತ್ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ನಡೆಸಲಿದ್ದೇವೆ ಎಂದು ಗ್ರಾಮದ ಮುಖಂಡ ವಿನಾಯಕ್ ಪಟಗಾರ್, ಶಿವಾನಂದಿತರರು ಎಚ್ಚರಿಸಿದ್ದಾರೆ. ಮತ್ತೆ ಅದಕ್ಕೆ ಪರ್ಯಾಯವಾಗಿ ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಆ ಒಂದು ರಸ್ತೆ ಮೂಲಕನೇ ನಾವೇನ್ ಮಾಡಬೇಕು, ಸಂಚಾರ ಮಾಡಬೇಕಾಗ್ತದೆ. ಇವನ್ನ ನಡ್ಕೊಂಡು ಹೋಗೋದಾಗಲಿ, ನಮ್ದು ಒಂದು ವೆಹಿಕಲ್ ತಗೋಬರೋದಾಗಲಿ, ಇನ್ನೇನ ವಸ್ತುಗಳನ್ನ ಒಯ್ಯುವುದಾದ್ರೆ, ಲಗೇಜ್ ವೆಹಿಕಲ್ ಅನ್ನ ಒಯ್ಯುವುದಾಗಲಿ ಅದೇ ರಸ್ತೆ ಮೂಲಕನೇ ಹೋಗ್ಬೇಕಾಗ್ತದೆ. ಆದರೆ ಈ ರಸ್ತೆ ಮೂಲಕ ನಾವು ಸರಿಯಾಗಿ ಏನು ನಮ್ಮ ಏನು ಕೆಲಸಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ಈಗ ಏಕಾಏಕಿ ಏನಾಗಿದೆ, ಒಂದು 2 ದಿನದ ಒಂದು ಬದಲಾವಣೆಯಿಂದ ಈ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿದಂತ ಒಂದು ವಿಷಯ ನಮ್ಗೆ ಗೊತ್ತಾಗಿದೆ. ಅಲ್ಲೇ ಚರ್ಚೆ ಮಾಡಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಊರಿಗೆ ಹೋಗುವಂತ ಪ್ರಮುಖ ರಸ್ತೆಗೆ ಗೇಟ್ ಹಾಕಿ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಅಭಿವೃದ್ಧಿ, ಅಂದ್ರೆ ಕೋಟೆ ಇರೋದ್ರಿಂದ ಕೋಟೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಾಗಿ, ಸ್ವಚ್ಛತೆ ವ್ಯವಸ್ಥೆಗಾಗಿ ಒಂದು ಶಿಸ್ತುಬದ್ಧವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಗೇಟ್ ಹಾಕ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಅಲ್ಲಿ ಗೇಟ್ ಹಾಕಲಿಕ್ಕೆ ನಿರ್ಧಾರ ಮಾಡಿ ಈಗಾಗಲೇ ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ. ಅದೇ ರೀತಿಯಾಗಿ ನಾವು ಅರ್ಜಿಯಲ್ಲಿ ಅದನ್ನು ನಮೂದಿಸಿದ್ದೇವೆ. ಕಾಮಗಾರಿಯನ್ನು ಪ್ರಾರಂಭಿಸಿ ನಿನ್ನೆ ಪ್ರಾರಂಭಿಸಲಾಗಿದೆ. ಆವಾಗ ಏನಾಯ್ತು, ಎಲ್ಲ ಊರಿನವ್ರು ನೋಡ್ಬಿಟ್ಟು ಇನ್ನು ಮುಂದೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಿ ಇನ್ನು ಮುಂದೆ ಯಾವಾಗಲೂ ಈ ರಸ್ತೆಗೆ ಗೇಟ್ ಆಗಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇದು ಕೇವಲ ಈಗಿನ ಮಾತಲ್ಲ. ಈ ಹಿಂದೆ ಸುಮಾರು ಒಂದು 4 ವರ್ಷಗಳ ಹಿಂದೆ ಇದೇ ಕೋಟೆ ಅಭಿವೃದ್ಧಿಗಾಗಿ ಪಂಜಾಬ್ನಿಂದ ಸಿಂಗ್ ಅಂತ ಒಂದು ಅಧಿಕಾರಿಗಳು ಬಂದಿದ್ರು. ಅವರಿಗೂ ಸಹ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು, ನಾವು ಈ ಗೇಟ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಆಗ ನಾವೆಲ್ಲರೂ ಈ ಪಂಚಾಯತ್ ಮುತ್ತಿಗೆ ಹಾಕಿದಾಗ ಡೈರೆಕ್ಟ್ ಅವರನ್ನೇ ಧಾರವಾಡದಿಂದ ಕರೆಸಿ ಇದೇ ಪಂಚಾಯತ್ ಅಲ್ಲಿ ಇಲ್ಲಿ ಕೆಲವು ಪಂಚಾಯತ್ ಮೆಂಬರ್ಸ್ ಇರ್ಬೋದು, PDO ಇದ್ರು ಗೊತ್ತಿಲ್ಲ, ನೆನಪಿಲ್ಲ. ಪಂಚಾಯತ್ ಮೆಂಬರ್ಸ್ ಅಂತೂ ಕೆಲವರಂತೂ ಇದ್ದಾರೆ, ಅವರಿಗೆಲ್ಲ ವಿಷಯ ಗೊತ್ತು. ನಾವು ಛತ್ರಕೂರ್ವೆಯವರು ಅವರಿಂದ ಒಪ್ಪಿಗೆ ಪಡ್ಕೊಂಡಿದ್ದಾರೆ. ಅವರು ಎಲ್ಲರೂ ಮುಂದೆನೆ ಹೇಳಿದ್ದಾರೆ, ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಹಿಂದಿಯಲ್ಲೇ ಹೇಳಿದ್ದಾರೆ ಅವರು, ಇನ್ನು ಮುಂದೆ ಈ ರಸ್ತೆಗೆ ಯಾವುದೇ ಕಾರಣಕ್ಕೂ ನಾವು ಗೇಟ್ ಅನ್ನ ನಿರ್ಮಾಣ ಮಾಡುವುದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಅಂದ್ರೆ ಪ್ರವಾಸೋದ್ಯಮ ಇಲಾಖೆಗೆ ನೇಮಕಗೊಳ್ಳಲ್ಪಟ್ಟ ಒಂದು ಅಧಿಕಾರಿಗಳು, ಅಂತ ಒಂದು ಅಧಿಕಾರಿನೇ ಇಲ್ಲಿ ಹೇಳುವಂತಹದ್ದು ಸಹ ಇವತ್ತು ಈ ಒಂದು ಪಂಚಾಯತ್ ವ್ಯವಸ್ಥೆಯಲ್ಲಿ ಈ ರೀತಿಯಾದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಇದು ವಿಷಾದನೀಯ. ದಯವಿಟ್ಟು ಇನ್ಮುಂದೆ ಇಂತಹ ಒಂದು ನಮ್ಮ ಊರಿಗೆ ಇಂತಹ ಒಂದು ತೊಂದರೆ ತೊಡಕಾಗದಂತೆ ಪಂಚಾಯತ್. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ರವಿ ಚೆನ್ನಪ್ಪ, ಲೋಕೇಶ್ ಪುರಸಯ್ಯ, ಗಣೇಶ್, ನವೀನ್, ಓಮು ಮಹೇಂದ್ರ, ಶಾಂತಿ, ದಾಮೋದರ್, ಲಕ್ಷ್ಮಣ, ಗುರುನಾಥ್, ರಾಮಚಂದ್ರ, ವೆಂಕಟರಮಣ ಹಾಗೂ ಪಂಚಾಯತ್ ಸದಸ್ಯರು ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.